ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅನ್ನದಾತನಿಗೆ ಪದೇ ಪದೇ ಅವಮಾನಿಸುವ ಘಟನೆಗಳು ಆಗುತ್ತಲೇ ಇದೆ. ಕೆಲ ದಿನಗಳ ಹಿಂದೆಯಷ್ಟೇ ನಮ್ಮ ಮೆಟ್ರೋದಲ್ಲಿ ರೈತರಿಗೆ ಅವಮಾನ ಮಾಡಿರುವ ಘಟನೆ ನಡೆದಿತ್ತು. ಇದೀಗ ಸಿಲಿಕಾನ್ ಸಿಟಿಯ ಆ ಮಾಲ್ನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ. ಯಾವುದು ಆ ಮಾಲ್, ಅಲ್ಲಾಗಿರುವ ಘಟನೆ ಏನು, ಆ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಮೆಟ್ರೋ ಆಯ್ತು, ಈಗ ಜಿಟಿ ಮಾಲ್ ಸರದಿ. ಪಂಚೆ ತೊಟ್ಟ ರೈತನಿಗೆ ಮಾಲ್ ಒಳಗೆ ಬಿಡಲಿಲ್ಲ. ಕೇಳಿಸಿಕೊಂಡ್ರಲ್ಲ, ಇದು ಅನ್ನದಾತನ ಮಾತು. ಮಗನ ಜೊತೆ ಸಿನಿಮಾ ನೋಡೋಕೆ ಅಂತ ಬಂದ್ರೆ ಮಾಲ್ ಸಿಬ್ಬಂದಿ ಒಳಗಡೆ ಬಿಡಲಿಲ್ಲ. ಪಂಚೆ ಹಾಕಿದ್ದೀರಿ, ಒಳಗಡೆ ಬಿಡಲ್ಲ ಅಂದ್ರಂತೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ಗೆ ತಂದೆ ಮಗ ಸಿನಿಮಾ ನೋಡೋಕೆ ಅಂತ ಬಂದಿದ್ರು. ಆದರೆ ನೀವು ಪಂಚೆ ಹಾಕಿದ್ದೀರಿ, ಒಳಗೆ ಪ್ರವೇಶ ಇಲ್ಲ ಅಂತ ಮಾಲ್ ಸೆಕ್ಯೂರಿಟಿ ರೈತನಿಗೆ ಅವಮಾನಿಸಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಮಾಲ್ ಸಿಬ್ಬಂದಿ ರೈತನಿಗೆ ಒಳಗಡೆ ಬಿಟ್ಟಿದ್ದಾರೆ. ಇನ್ನು ರೈತನಿಗೆ ಅವಮಾನಿಸಿದ ಜಿಟಿ ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಂಚ ಹಾಕೋ ಮಂದಿರವ್ರಿಗೂ ಅಲೋ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ರಿಕ್ವೆಸ್ಟ್ ಸರ್. ಅಂದರೆ ಈಗ ನಂತರನೇ ತುಂಬ ಜನ ಪಾಪ ಅವ್ರಿಗೂ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬರ್ಬೇಕು, ಸಿನಿಮಾ ತೋರಿಸ್ಬೇಕು, ಮಾಲ್ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಥರ ಮಾಲ್ಗಳಲ್ಲಿ ಅಲೋ ಮಾಡದೇ ಇದ್ರೆ ಅಂದರೆ ಹೆಂಗೆ ಕರ್ಕೊಂಬರೋಕ್ಕಾಗತ್ತೆ? ಅವ್ರಿಗೆ ಪ್ಯಾಂಟ್ ಹಾಕೋದು ಕಂಫರ್ಟ್ ಇರೋಲ್ಲ, ಅವ್ರಿಗೆ ಪ್ಯಾಂಟ್ ಯಾವಾಗ ಹಾಕಿರಲ್ಲ, ಪಂಚೆನೇ ಕಂಫರ್ಟ್ ಇರುತ್ತೆ. ಪಂಚೆ ಹಾಕೊಂಬಂದಿರೋಗಿ ಅಲೋ ಮಾಡಬೇಕು ಅವರು. ಈಗ ಅಲೋ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ಕೆಲ ದಿನಗಳ ಹಿಂದೆ ನಮ್ಮ ಮೆಟ್ರೋದಲ್ಲಿ ರೈತನಿಗೆ ಅವಮಾನಿಸಿದ್ದ ಘಟನೆ ನಡೆದಿತ್ತು. ಇದೀಗ ಜಿಟಿ ಮಾಲ್ನಲ್ಲೂ ಇಂಥ ಘಟನೆ ನಡೆದಿದ್ದು ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕದಿಯಲು ಬಂದವನನ್ನ ತಡೆದಿದ್ದಕ್ಕೆ ಕಲ್ಲೇಟಂತೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕಲ್ಲು ತೂರಿರುವ ಕಳ್ಳ. ಬೆಂಗಳೂರಿನ ಹೆಣ್ಣೂರು ಕ್ರಾಸ್ ಸಮೀಪ ನಡೆದಂತಹ ಘಟನೆ ಇದು. ಕಬ್ಬಿಣ ಇನ್ನಿತರ ವಸ್ತು ಕದಿಯೋದಕ್ಕೆ ಕದೀಮ ಬಂದಿರ್ತಾನೆ. ಈ ವೇಳೆ ಭದ್ರತಾ ಸಿಬ್ಬಂದಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆತನನ್ನ ತಡೆಯೋ ಪ್ರಯತ್ನ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ಕಲ್ಲಿನಿಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಆಗುತ್ತೆ. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಕಬ್ಬಿಣ ಮತ್ತು ಇನ್ನಿತರ ವಸ್ತುಗಳನ್ನ ಕದಿಯೋದಕ್ಕೆ ಬಂದಂತಹ ಕದೀಮ ಸೆಕ್ಯೂರಿಟಿ ಗಾರ್ಡ್ ಆತನನ್ನ ತಡೆಯೋ ಪ್ರಯತ್ನ ತಡೆದ್ರು ಅನ್ನೋ ಕಾರಣಕ್ಕೆ ಸೆಕ್ಯೂರಿಟಿ ಗಾರ್ಡ್ ಮೇಲೆಯೇ ಹಲ್ಲೆ ಆಗಿದೆ. ನೋಡಿ, ಕಲ್ಲು ತಂದು ಎತ್ತಾಕೋದು ಅಂದ್ರೆ ಹೊಡೆಯೋದು ಸೆಕ್ಯೂರಿಟಿ ಗಾರ್ಡ್ಗೆ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅನ್ನದಾತನಿಗೆ ಪದೇ ಪದೇ ಅವಮಾನಿಸುವ ಘಟನೆಗಳು ಆಗುತ್ತಲೇ ಇದೆ. ಕೆಲ ದಿನಗಳ ಹಿಂದೆಯಷ್ಟೇ ನಮ್ಮ ಮೆಟ್ರೋದಲ್ಲಿ ರೈತರಿಗೆ ಅವಮಾನ ಮಾಡಿರುವ ಘಟನೆ ನಡೆದಿತ್ತು. ಇದೀಗ ಸಿಲಿಕಾನ್ ಸಿಟಿಯ ಆ ಮಾಲ್ನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ. ಯಾವುದು ಆ ಮಾಲ್, ಅಲ್ಲಾಗಿರುವ ಘಟನೆ ಏನು, ಆ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಮೆಟ್ರೋ ಆಯ್ತು, ಈಗ ಜಿಟಿ ಮಾಲ್ ಸರದಿ. ಪಂಚೆ ತೊಟ್ಟ ರೈತನಿಗೆ ಮಾಲ್ ಒಳಗೆ ಬಿಡಲಿಲ್ಲ. ಕೇಳಿಸಿಕೊಂಡ್ರಲ್ಲ, ಇದು ಅನ್ನದಾತನ ಮಾತು. ಮಗನ ಜೊತೆ ಸಿನಿಮಾ ನೋಡೋಕೆ ಅಂತ ಬಂದ್ರೆ ಮಾಲ್ ಸಿಬ್ಬಂದಿ ಒಳಗಡೆ ಬಿಡಲಿಲ್ಲ. ಪಂಚೆ ಹಾಕಿದ್ದೀರಿ, ಒಳಗಡೆ ಬಿಡಲ್ಲ ಅಂದ್ರಂತೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ಗೆ ತಂದೆ ಮಗ ಸಿನಿಮಾ ನೋಡೋಕೆ ಅಂತ ಬಂದಿದ್ರು. ಆದರೆ ನೀವು ಪಂಚೆ ಹಾಕಿದ್ದೀರಿ, ಒಳಗೆ ಪ್ರವೇಶ ಇಲ್ಲ ಅಂತ ಮಾಲ್ ಸೆಕ್ಯೂರಿಟಿ ರೈತನಿಗೆ ಅವಮಾನಿಸಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಮಾಲ್ ಸಿಬ್ಬಂದಿ ರೈತನಿಗೆ ಒಳಗಡೆ ಬಿಟ್ಟಿದ್ದಾರೆ. ಇನ್ನು ರೈತನಿಗೆ ಅವಮಾನಿಸಿದ ಜಿಟಿ ಮಾಲ್ ಸೆಕ್ಯೂರಿಟಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಂಚೆ ಹಾಕೋ ಮಂದಿರವ್ರಿಗೂ ಅಲೋ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ರಿಕ್ವೆಸ್ಟ್ ಸರ್. ಅಂದರೆ ಈಗ ನಂತರನೇ ತುಂಬ ಜನ ಪಾಪ ಅವ್ರಿಗೂ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬರ್ಬೇಕು, ಸಿನಿಮಾ ತೋರಿಸ್ಬೇಕು, ಮಾಲ್ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಥರ ಮಾಲ್ಗಳಲ್ಲಿ ಅಲೋ ಮಾಡದೇ ಇದ್ರೆ ಅಂದರೆ ಹೆಂಗೆ ಕರ್ಕೊಂಬರೋಕ್ಕಾಗತ್ತೆ? ಅವ್ರಿಗೆ ಪ್ಯಾಂಟ್ ಹಾಕೋದು ಕಂಫರ್ಟ್ ಇರೋಲ್ಲ, ಅವ್ರಿಗೆ ಪ್ಯಾಂಟ್ ಯಾವಾಗ ಹಾಕಿರಲ್ಲ, ಪಂಚೆನೇ ಕಂಫರ್ಟ್ ಇರುತ್ತೆ.
ಪಂಚೆ ಹಾಕೊಂಬಂದಿರೋರ್ಗೆ ಅಲೋ ಮಾಡಬೇಕು ಅವರು. ಈಗ ಅಲೋ ಮಾಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಷ್ಟೇ. ಕೆಲ ದಿನಗಳ ಹಿಂದೆ ನಮ್ಮ ಮೆಟ್ರೋದಲ್ಲಿ ರೈತನಿಗೆ ಅವಮಾನಿಸಿದ್ದ ಘಟನೆ ನಡೆದಿತ್ತು. ಇದೀಗ ಜಿಟಿ ಮಾಲ್ನಲ್ಲೂ ಇಂಥ ಘಟನೆ ನಡೆದಿದ್ದು ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕದಿಯಲು ಬಂದವನನ್ನ ತಡೆದಿದ್ದಕ್ಕೆ ಕಲ್ಲೇಟಂತೆ. ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕಲ್ಲು ತೂರಿರುವ ಕಳ್ಳ. ಬೆಂಗಳೂರಿನ ಹೆಣ್ಣೂರು ಕ್ರಾಸ್ ಸಮೀಪ ನಡೆದಂತಹ ಘಟನೆ ಇದು. ಕಬ್ಬಿಣ ಇನ್ನಿತರ ವಸ್ತು ಕದಿಯೋದಕ್ಕೆ ಕದೀಮ ಬಂದಿರ್ತಾನೆ. ಈ ವೇಳೆ ಭದ್ರತಾ ಸಿಬ್ಬಂದಿ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆತನನ್ನ ತಡೆಯೋ ಪ್ರಯತ್ನ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ಕಲ್ಲಿನಿಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಆಗುತ್ತೆ. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ ಇದು. ಕಬ್ಬಿಣ ಮತ್ತು ಇನ್ನಿತರ ವಸ್ತುಗಳನ್ನ ಕದಿಯೋದಕ್ಕೆ ಬಂದಂತಹ ಕದೀಮ ಸೆಕ್ಯೂರಿಟಿ ಗಾರ್ಡ್ ಆತನನ್ನ ತಡೆಯೋ ಪ್ರಯತ್ನ ತಡೆದ್ರು ಅನ್ನೋ ಕಾರಣಕ್ಕೆ ಸೆಕ್ಯೂರಿಟಿ ಗಾರ್ಡ್ ಮೇಲೆಯೇ ಹಲ್ಲೆ ಆಗಿದೆ. ನೋಡಿ, ಕಲ್ಲು ತಂದು ಎತ್ತಾಕೋದು ಅಂದ್ರೆ ಹೊಡೆಯೋದು ಸೆಕ್ಯೂರಿಟಿ ಗಾರ್ಡ್ಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.